ಅಲ್ಲ ಬರ್ತೀನಿ ಅಂತ ಹೇಳೋದಾ ಧ್ರುವ? ಎಲ್ಲಿ ಹೋದ? ನಿನ್ನೆ ಸಂಜೆ ಕಾಣಿಸ್ಕೊಂಡಿದ್ದು, ಆಮೇಲೆ ನಾಪತ್ತೆನೇ ಆಗೋಗಿದ್ದಾನೆ. ರಿಸೆಪ್ಷನ್ಗೂ ಬಂದಿಲ್ಲ. ಅಲ್ಲ ಎಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡ್ದವನು ಎಂಜಾಯ್ ಮಾಡೋ ಟೈಮಲ್ಲಿ ಇಲ್ಲ ಅಂದ್ರೆ ಹೇಗೆ? ಕೊಳ್ಳಿದ್ದೆವ್ವ. ಹಲೋ ಹಲೋ, ಎಲ್ರಿ ಇದ್ದೀರಾ? ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಮುತ್ತಜ್ಜಿ ಮಾತಾಡ್ತಿರೋದು. ಓ, ಈಗೀಗ ಸ್ವರ್ಗದಲ್ಲೂ ಟವರ್ ಫಿಟ್ ಮಾಡಿದಾರಾ? ಇದಕ್ಕೇನು ಕಮ್ಮಿ ಇಲ್ಲ. ನಾನು ಅದಿತಿ. ತರಲೆ ಶುರು ಆದಾಗ್ಲೇ ಗೊತ್ತಾಯ್ತು ಬಿಡಿ. ಯಾಕೆ ವಾಯ್ಸ್ ಕೇಳಿದಾಗ ಗೊತ್ತಾಗ್ಲಿಲ್ವಾ? ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗೋಷ್ಟು ಫೇಮಸ್ ವಾಯ್ಸ್ ಅಲ್ವಲ್ಲ ನಿಮ್ದು. ನೀವೇನು ಅಮಿತಾಬ್ ಬಚ್ಚನ್ ತಂಗಿನಾ? ಸರಿ ಎಲ್ಲಿದ್ದೀರಾ ನೀವೀಗ? ರಿಸೆಪ್ಷನ್ಗೆ ಯಾಕೆ ಬರಲಿಲ್ಲ? ಉಳ್ಕೊಳ್ಳೋಕ್ಕೂ ಬರಲಿಲ್ಲ, ಊಟಕ್ಕೂ ಬರಲಿಲ್ಲ. ಎಲ್ಲೋಗಿದ್ದೀರಾ? ಯಾರು ಹೇಳಿದ್ರು ನಾನು ಬರಲಿಲ್ಲ ಅಂತ? ನಿನ್ನೆ ರಾತ್ರಿ ಬಂದಿದ್ದೆ, ನೀವು ನೋಡಿಲ್ಲ ಅಷ್ಟೇ. ಹೌದಾ? ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಸರಿ, ಮದ್ವೆಗೆ ಎಷ್ಟೊತ್ತಿಗೆ ಬರ್ತೀರಾ? ನಿಮ್ಗೆ ಯಾಕ್ರಿ ಅದೆಲ್ಲ? ಹಾ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ಒಂದು ಕೊಳ್ಳಿದ್ದೆವಾ ಕಳ್ದೋಗಿದೆ. ಹುಡ್ಕೊಟ್ಟೋರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ನ್ಯೂಸ್ ಪೇಪರ್ಗೆ ಹಾಕ್ಸೋಕೆ. ನೋಡಿ, ಕೊಳ್ಳಿದೇವ ಅಂದ್ರೆಲ್ಲ ಚೆನ್ನಾಗಿರಲ್ಲ ಅಂತೀನಿ. ಏನ್ರಿ ಮಾಡ್ತೀರಾ? ಬೇಡ ನೋಡಿ. ಹಲೋ, ಸುಮ್ಮನೆ ಯಾವಾಗ ಬರ್ತೀರಾ ಅಂತ ಹೇಳಿ. ಯಾವಾಗ್ಲಾದ್ರೂ ಬರ್ತೀನಿ, ಇಲ್ಲ ಬರೋದೇ ಇಲ್ಲ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ ಅಂತ. ಅಲ್ಲ, ಅಲ್ಲಿ ಯಾರಾದ್ರೂ ಕೆಲಸ ಹೇಳ್ತಿದಾರಾ? ತಪ್ಪಿಸ್ಕೊಂಡು ನನ್ನ ತಲೆ ಕಟ್ಬೇಕು ಅಂತ ನೋಡ್ತಿದ್ದೀರಾ ಅಲ್ವಾ? ನಮ್ ಕಡೆ ಇದಕ್ಕೇನೆ ಡೌ ಮಾಡೋದು ಅನ್ನೋದು. ಅಮ್ಮ ಕೇಳ್ತಿದ್ದಾಳೆ ಅಂತ ಕಾಲ್ ಮಾಡ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ ವಿಚಾರ ನಂಗೆ ಯಾಕೆ ಬೇಕು? ಅನ್ಕೊಂಡೆ ಅಮ್ಮನೇ ಕೇಳಿರ್ಬೇಕು ಅಂತ. ಇಲ್ಲ ಅಂದ್ರೆ ಇಷ್ಟೊಳ್ಳೆ ಬುದ್ಧಿ ನಿಮ್ಗೆಲ್ ಬರ್ಬೇಕು ಹೇಳಿ? ಇದ್ಯಾಕೋ ಜಾಸ್ತಿನೇ ಆಯ್ತು. ಯಾವಾಗ ಬರ್ತೀರಾ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಅಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಅವ್ರಿಗೆ ಟೆನ್ಷನ್ ಕೊಡಬೇಡಿ. ಮುಹೂರ್ತ ಟೈಮಿಗೆ ಬರ್ತೀನಿ. ಹಲೋ ಹಲೋ. ನಾನು ಅಲ್ಲಿಗೆ ಬರೋ ಆಗಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಅಲ್ಲ, ಕಾಲ್ ಮಾಡಿದ್ ನಾನು, ಕಟ್ ಮಾಡಕ್ ಇವ್ನು ಯಾರು ಅಂತ ಪಕ್ಕ ಕೊಳ್ಳಿದ್ದೆವ್ವಾನೆ. ಮಂಟಪಕ್ಕೆ ನಾನು ಇದನ್ನೆಲ್ಲ ತೊಗೊಂಡೋಗ್ಬೇಕು. ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ನಿಲ್ಲೋಷ್ಟು ಟೈಮ್ ಇಲ್ಲ ನನಗೆ. ನಾನು ಬರ್ತೀನಿ. ನಿನಗೆ ಹೂ ಕೊಟ್ರೆ ನೀನು ಬೇಜಾರು ಮಾಡ್ಕೊಂತೀಯ ಅಂತ ಆದಿ ಹೇಳಿದ್ಲು. ಡ್ಯೂನೋ ವೈ? ಏಯ್, ನಿನ್ನೆ ತಗೋ, ಉಪಯೋಗ ಬರುತ್ತೆ. ಏನಿದೆಲ್ಲ? ನನ್ನ ಫೋಟೋ, ನನ್ನ ಹ್ಯಾಂಡ್ ಕರ್ಚಿಫ್, ನನ್ನ ಬ್ಲೇಸರ್ ಬಟನ್, ಪೆನ್, ಯೋಗರ್ಟ್ ಕಪ್, ಇದನ್ನೆಲ್ಲ ನೀನ್ ಯಾಕೆ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಂಡಿದ್ಯಾ? ಏಯ್ ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಏನ್ ಬಾವಾ ಇಷ್ಟೊಂದು ದೊಡ್ಡ ಗಿಫ್ಟು? ಕಾಂತ್ ಅವರು ನಿನಗೆ ಗಿಫ್ಟ್ ಕೊಡಬೇಕು ಅಂತ ಓಡೋಡ್ ಬಂದರು. ಸಡನ್ನಾಗಿ ಯಾವುದೋ ಒಂದು ಕಾಲ್ ಬಂತು. ಇದಕ್ಕಿದ್ದಾಗೆ ಅದೇನೋ ಮೀನಾಕ್ಷಿ ಭೂತ, ಪಾನಿಪುರಿ ರಂಜಿತಾ, ಜೇಮ್ಸ್ ಜಾಮಾಟ್ ಜಗದೀಶ ಅಂತೆಲ್ಲ ಕಿರ್ಚ್ಕೊಂಡು ಇದನ್ನ ನನ್ನ ಕೈ ಕೊಟ್ಟು ಓಡ್ ಹೋದ್ರು.
ಅವ ಈ ಕಾಂತನ್ ಮಿಸ್ಟ್ರಿನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕಲ್ಲ. ಮೊದಲು ನಿನ್ನ ಮದುವೆ ಆಗಲಿ, ಆಮೇಲೆ ಎಲ್ಲ ಡಿಟೆಕ್ಟಿವ್ ಕೆಲಸನೂ ಮಾಡೋಣ. ಅದು ಸರಿ ಬಾಮೈದ, ಈಗ ನೀನು ನನಗೆ ಭಾವನೂ ಆಗ್ತಿದ್ಯಾ? ಈಗ ನಿನ್ಗೆ ಏನಂತ ಕರಿಬೇಕು? ಭಾವನೋ ಇಲ್ಲ ಬಾಮೈದನೋ? ಸುಮ್ಮನಿರಿ ಬಾವ, ನೀವು ಮೊದಲೇ ಟೆನ್ಷನ್ ಆಗಿದ್ದೀನಿ, ಫುಲ್ ನರ್ವಸ್ ಆಗ್ತಿದೆ. ಅದೇನು ಕರಿಬೇಕು ಅನ್ಸುತ್ತೋ ಅದನ್ನೇ ಕರ್ಕೊಳ್ಳಿ. ಅಳಿಯಂದ್ರೆ ಮಾವ, ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ಇದನ್ನು ನಾನು ನಿಮ್ಗೆ ತೋರಿಸ್ಲಾ? ಅದಕ್ಕಿಂತ ಭಾಗ್ಯ ಏನೇನಿದೆ ಮಾವ, ತೋರಿಸಿ. ಕೂತ್ಕೊಳ್ಳಿ. ಈಗಿನ ಕಾಲದ ಹುಡುಗರು ಅದೇನೋ ಹೇಳ್ತಾರಲ್ಲ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಮಗಳು ಮನಸಾರೆ ಪ್ರೀತಿಸಿರೋ ಹುಡುಗನ ಮದುವೆ ಆಗ್ತಾಯಿದ್ರು. ಒಂದಲ್ಲ ಒಂದಿನ ಅವಳು ಬೇರೆ ಮನೆಗೆ ಹೋಗಲೇಬೇಕು ಅಂತ ಗೊತ್ತಿದ್ರು ಧಾರೆ ಎರೆದು ಕೊಡೋದಕ್ಕೆ ಒಂಥರ ಹಿಂಸೆ ಆಗೇ ಆಗತ್ತೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹಿರಿ ಮಗಳನ್ನು, ನನ್ನ ಕಣ್ಣನ್ನು ನಿನ್ನ ಕೈಗಿಡ್ತಾ ಇದ್ದೀನಿ. ಆ ಕಣ್ಣಿಗೆ ನೀನು ರೆಪ್ಪೆ ಆಗಿ ಕಾಪಾಡಬೇಕು. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ, ಚಿಂತೆ ಮಾಡಬೇಡಿ. ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಅಮೂಲ್ಯ, ಪದೇ ಪದೇ ಇದನ್ನೇ ಯಾಕೆ ಯೋಚನೆ ಮಾಡ್ತಿದ್ದೀನಿ ನಾನು? Have you lost your mind? ಆಗ್ಲಿಂದ ಕರಿತಾನೆ ಇದೆ. ತಿರುಗಿ ನೋಡೋದಕ್ಕೆ ಏನ್ ನಿಮ್ ಪ್ರಾಬ್ಲಮ್? ಟೆಲ್ ಮಿ, ಯಾಕೆ ನನ್ನ ವಸ್ತುಗಳನ್ನ ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ಯಾ? ಮುಟ್ಬೇಡಿ ನನ್ನ. ಅಮೂಲ್ಯ, ನಿನಗೇನಾಗಿದೆ? ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ? ಆಗ್ಲೇ ಹೇಳ್ದೆ ಅಲ್ವಾ ಏನೂ ಆಗಿಲ್ಲ ಅಂತ. ಸರಿಯಾಗೇ ಇದೀನಿ, ಪ್ರಾಬ್ಲಮ್ ಏನೂ ಇಲ್ಲ. ಸಾಕು, ಸುಮ್ಮನೆ ಇರು. ನೀನಾಗಿಲ್ಲ.